Hello guys, welcome back to the channel. Let's learn how to cook how to make desiccated coconut today's video. ಓಯ್ ಮುಂಚೆ ಸಾಕು ಮುಚ್ಕೊಂಡು ಕನ್ನಡಲ್ಲಿ ಮಾತಾಡವ ಕಂಡಿದ್ದೀಯ ನೀನು ಇಂಗ್ಲೀಷ್ನ ಏನು ಇಂಗ್ಲೀಷಲ್ಲಿ ಕೊಟ್ಬಿಟ್ಟು ಇಂಗ್ಲೀಷಲ್ಲಿ ಕಳ್ದ್ಬಿಟ್ಟಿದ್ಯಾ ನೀನು ಕನ್ನಡದಲ್ಲಿ ಹೇಳು ವಾಗೆ ನಮಸ್ಕಾರಗಳು ನಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ಬಂಧು ಮಿತ್ರರಿಗೆ. ಇವತ್ತು ನಾವು ಒಣ ತೆಂಗಿನ ತುರಿ ಮಾಡುವುದನ್ನು ನೋಡುವ ಹಿಂಗೆ ಅಂತ. ಫಸ್ಟು ಅದಕ್ಕೆ ಮೇನ್ ತೆಂಗಿನಕಾಯಿ ಬೇಕು. ತೆಂಗಿನಕಾಯಿ ತಗೊಳ್ಳಿ, ಅದ್ರ ಮೇಲಿರೋ ಆ ಸಿಪ್ಪೆ ಎಲ್ಲ ತೆಗೀರಿ. ತೆಗೆದ್ಮೇಲೆ ಈ ಥರ ಬೆಳ್ಳಗಿರ ಇದು ಕಾಣಿಸ್ತದೆ. ಅದನ್ನು ಒಂದು ಸಲ ಚೆನ್ನಾಗಿ ತೊಳ್ಕೊಳ್ಳಿ ನೀರು ಹಾಕ್ಬಿಟ್ಟು. ತೊಳ್ಕೊಳಾದ್ಮೇಲೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕ ಪೀಸ್ ಮಾಡ್ಕೋಬೇಕು. ನಾನು ಎಲ್ಲ ಬಿಟ್ಬಿಡಿ ಆಯಿತಾ. ಮಿಕ್ಸಿಗೆ ಹಾಕಬೇಕು. ಚಿಕ್ಕ ಕಟ್ ಮಾಡ್ಕೊಂಡು ಹಾಕೊಬಿಟ್ಟು ಚೆನ್ನಾಗಿ ಅದನ್ನು ಏನ್ಕೋಬೇಕು, ಬ್ಲೆಂಡ್ ರುಬ್ಕೋಬೇಕು. ಕರೆಕ್ಟ್ ರುಬ್ಕೊಂಡಾದ್ಮೇಲೆ ಅದು ಹಿಂಗೆ ತುರಿ ಆಯ್ತದೆ. ಈ ತುರಿನ ಒಂದು ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೊಬಿಟ್ಟು ಒಂದು ಬಾಣಲಿಗೆ ಹಾಕ್ಕೊಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಒಂದು 20 ನಿಮಿಷ ಹಿಡಿತದೆ ತಗೊಳ್ರಿ. 20 ನಿಮಿಷ ಅದು ಸಣ್ಣ ಉರಿಲಿ ಬೇಯಿಸ್ಕೋಬೇಕು. ಸಣ್ಣ ಉರಿಲಿ ಹುರ್ಕೋತಾ ಇದ್ದರೆ ಫುಲ್ ಪುಡಿ ಈ ಥರ ನಿಮಗೆ ಒಳ್ಳೆ ತೆಂಗಿನಕಾಯಿ ಪುಡಿ ಸಿಗ್ತದೆ. ಈ ತೆಂಗಿನಕಾಯಿ ಪುಡಿಯಿಂದ ನೀವು ಒಬ್ಬಟ್ಟಿಗೆ ಹಾಕೋಬೋದು, ಬರ್ಫಿ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಲ್ಲ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಆಮೇಲೆ ಕಮೆಂಟ್ ಮಾಡಿ ಹೆಂಗಾಯ್ತಂತ. ಅಂಗಡಿಯಿಂದ ತಗೊಂಬರೋದೇನು ಬೇಕಿಲ್ಲ, ನೀವೇ ಮಾಡ್ಕೊಂಡು ಆರಾಮ ಮನೇಲಿ ಬಿಂದಾಸಾಗಿ ತಿನ್ಕೋಬೋದು. Thank you so much for watching my videos. See you in my next video. Until then, take care. Bye.